ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೆನ್ನೆ ದಿವಸ ಸೋಮನಾಥ್ ನಾಯಕ್ ಅವರ ಫೇಸ್ಬುಕ್ ವಾಲ್ನಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಸೊ ಆ ಒಂದು ಆರ್ಟಿಕಲ್ ಅನ್ನ ಫಾಲೋ ಅಪ್ ಮಾಡ್ತಾ ಹೋಗ್ತೀನಿ. ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ವರದಿಗಳು ಬರ್ತಾ ಇರುವಂಥದ್ದು. ಸೊ ಈ ಸೋಮನಾಥ್ ನಾಯಕ್ ಯಾರ ಬಗ್ಗೆ ಮಾತಾಡಿದ್ದಾರೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಮೊದಲು ಈ ಸೋಮನಾಥ್ ನಾಯಕ್ ಯಾರು ಅನ್ನೋದನ್ನ ನಾವು ತಿಳ್ಕೊಂಬರೋಣ. ಸತ್ಯಮೇವ ಜಯತೆ ಸಂಘಟನೆಗಳ ಒಕ್ಕೂಟ ಕರ್ನಾಟಕ, ನಾಗರಿಕ ಸೇವಾ ಟ್ರಸ್ಟ್ ಗುರುವಾನಕೆರೆ. ಸೊ ಈ ಒಂದು ಸಂಸ್ಥೆ ಇರುವಂತಹ ಅವರ ವ್ಯಕ್ತಿ ಸೋಮನಾಥ್ ನಾಯಕ್ ಅನ್ನುವಂಥವ್ರು ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಬಲು ದೊಡ್ಡ ಪುಸ್ತಕವನ್ನೇ ಬಿಡುಗಡೆ ಮಾಡಿದಂತಹ ಒಂದು ಖ್ಯಾತಿ ಕೂಡ ಅವರಿಗಿದೆ. ಧರ್ಮಸ್ಥಳದ ಪ್ರಕರಣಗಳ ಕುರಿತಿನ ಇಂಚಿಂಚು ಮಾಹಿತಿಗಳನ್ನು. ಆದರೆ ಇವತ್ತು ಅವರು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕೂಡ ಮಾತ್ರವಲ್ಲ, ಮಾಧ್ಯಮದ ಮುಂದೆ ಕೂಡ ಹೇಳಿರುವಂಥದ್ದು ಎಲ್ಲ ಪ್ರಕರಣಗಳಲ್ಲಿ ತಲೆ ಹಾಕೋದಕ್ಕೆ ನಮ್ಮಿಂದ ಆಗೋದಿಲ್ಲ, ಧರ್ಮಸ್ಥಳ ಪ್ರಕರಣದಲ್ಲಿ ನಾವು ಬಿಡೋದೇ ಇಲ್ಲ ಎನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ನೀವು ಗಮನಿಸಿರ್ಬೋದು. ಸೊ ಈ ಒಂದು ಸೋಮನಾಥ್ ನಾಯಕ್ ಯಾರು ಅಂತ ನನಗೆ ಸ್ವಲ್ಪ ಇಂಟ್ರೆಸ್ಟೆಡ್ ಆಗಿ ನಾನು ಅವರ ಫೇಸ್ಬುಕ್ ವಾಲನ್ನು ತಡಕಾಡ್ತಾ ಹೋದೆ. ಸೊ ಆ ಒಂದು ಸಂದರ್ಭದಲ್ಲಿ ನಿನ್ನೆ ಅಚಾನಕ್ಕಾಗಿ ಸಿಕ್ಕಿದಂತಹ ಒಂದು ವಿಚಾರ. ನಿನ್ನೆ ಅವರು ಹರ್ಷೇಂದ್ರ ಎನ್ನುವಂತಹ ವ್ಯಕ್ತಿಯ ವಿರುದ್ಧವಾಗಿ ನಿನ್ನೆ ಫೇಸ್ಬುಕ್ ವಾಲ್ನಲ್ಲಿ ಬರ್ಕೊಂಡಿದ್ರು. ಹರ್ಷೇಂದ್ರ ಭೂರಹಿತ ಬಡವ, ಆಮೇಲೆ ಭರ್ಜರಿ BPL ಕಾರ್ಡ್, ಬೆಂಗಳೂರಿನಲ್ಲಿ 400 ಕೋಟಿಯ ಅಕ್ರಮ ಆಸ್ತಿ ಅಂತ ಬರ್ಕೊಂಡು ಒಂದು ಪೋಸ್ಟನ್ನು ಮಾಡಿದರು. ಅಂದರೆ ಬಲು ಬೇಗನೆ ಒಂದು ವಿಚಾರವನ್ನು ನಾವು ಸ್ಫೋಟ ಮಾಡ್ತೀವಿ ಅಂತ ಬರ್ಕೊಂಡು ಹಾಕಿರುವಂಥದ್ದು. ಸೊ ಏನು ಅಂತ ಕಾಯ್ಕೊಂಡಿರೋಣ ಅಂತ ನಿನ್ನೆ ದಿವಸದಿಂದ ಇವತ್ತಿನವರೆಗೂ ಕಾಯ್ತಾ ಇದ್ವಿ. ಸೊ ಇವತ್ತು ಆ ಒಂದು ಪೋಸ್ಟ್ ಬಂತು. ಬೆಂಗಳೂರಿನಲ್ಲಿ ಅಕ್ರಮವಾಗಿ ಭೂ ಸ್ವಾಧೀನ ಮಾಡಿಕೊಂಡಂತಹ ವಿಚಾರದ ಬಗ್ಗೆ ಹರ್ಷೇಂದ್ರ, ಅಂದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಹರ್ಷೇಂದ್ರ ಅಂದರೆ ಒಬ್ವಿಯಸ್ಲಿ ನಿಮಗೆ ಗೊತ್ತೇ ಇದೆ, ವೀರೇಂದ್ರ ಹೆಗ್ಗಡೆ ಅವರ ತಮ್ಮ ಹರ್ಷೇಂದ್ರ ಹೆಗ್ಗಡೆ. ಸೊ ಈ ಒಂದು ವಿಚಾರದಲ್ಲಿ ಅವರು ಮಾಡಿದಂತಹ ಒಂದು ಪೋಸ್ಟನ್ನು ಗಮನಿಸ್ತಾ ಬರೋಣ. ಈ ಒಂದು ಪೋಸ್ಟ್ ಮಾಡಿ ಸರಿಯಾಗಿ 2 ಗಂಟೆ ಇವಾಗ ವಿಡಿಯೋ ಮಾಡ್ತಾ ಇರುವಾಗ ಕಳೀತು. ಸೊ ಆ ಒಂದು 2 ಗಂಟೆಯ ನಂತರ ಅದನ್ನು ನಾನು ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ನೀವು ವೀಕ್ಷಣೆ ಮಾಡ್ತಿದ್ರೆ, ನೀವು ಅವರನ್ನು ಫಾಲೋ ಅಪ್ ಮಾಡ್ತಾ ಇದ್ರೆ, ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಎಲ್ಲ ಸೂಕ್ಷ್ಮ ಘಟನೆಗಳು ನಿಮಗೆ ಗೊತ್ತಾಗಬೇಕು ಅಂದರೆ ಕೆಲವೊಂದು ಸಣ್ಣ ಸಣ್ಣ ಅಪ್ಡೇಟ್ಗಳು ಕೂಡ ಬಹಳಷ್ಟು ಪ್ರಮುಖವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ಅಪ್ಡೇಟನ್ನು ನಿಮ್ಮ ಮುಂದೆ ಕೊಡ್ತಾ ಇರುವಂಥದ್ದು. ಸೋಮನಾಥ್ ನಾಯಕ್ ಅವರು ಬರ್ಕೊಳ್ತಾರೆ, ಭೂರಹಿತ ಭರ್ಜರಿ ಬಡವ, ಧರ್ಮಸ್ಥಳ ರಿಪಬ್ಲಿಕ್ನ ಕಮಾಂಡರ್, ಸಕಲ ಕಲಾ ಪ್ರವೀಣ, ಭೂಕುಬೇರ ವೀರೇಂದ್ರ ಹೆಗ್ಗಡೆಯವರ ಖಾಸಾ ತಮ್ಮ ಹರ್ಷೇಂದ್ರ ಕುಮಾರ್ ಬೆಂಗಳೂರಿನ ವರ್ತೂರಿನಲ್ಲಿ ಕಾನೂನುಬಾಹಿರವಾಗಿ ಹೊಂದಿರುವ ಕನ್ವರ್ಷನ್ ಮಾಡಿರುವ ಭೂಮಿಯ ದಾಖಲೆಗಳು ಎಲ್ಲವನ್ನು ಹಾಕಿದ್ದಾರೆ. ಡೀಟೇಲ್ ಇದೆ ನೋಡಿ, ಸರ್ವೆ ನಂಬರ್ ಇದೆ, ಆಮೇಲೆ ಎಲ್ಲಿ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಇದೆ, ಆಮೇಲೆ ಅಲ್ಲಿನ ಮಾರ್ಕೆಟ್ ರೇಟು ಏನು ಅನ್ನೋದಿದೆ, ಎಲ್ಲವನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಸರ್ವೆ ನಂಬರ 39 ಮತ್ತು 40, ಒಟ್ಟು ವಿಸ್ತೀರ್ಣ 8 ಎಕರೆ 33 ಗುಂಟೆ 58 ಸೆನ್ಸ್ ಟೋಟಲ್. ಮಾರ್ಕೆಟ್ ರೇಟ್ ರೂಪೀಸ್ 370ರಿಂದ 400 ಕೋಟಿ 400 ಕೋಟಿ ಬೆಲೆ ಬಾಳುವಂತಹ ಜಾಗ. ಚದರಡಿಗೆ 9ರಿಂದ 10,000 ರೂಪಾಯಿ ಬೆಲೆ ಬಾಳುತ್ತೆ. ಇವಾಗ ಸೆಂಟ್ಸ್ ವಿಚಾರ ಬರೋದಿಲ್ಲ, ಅದು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಲೆಕ್ಕಾಚಾರ ಮಾಡ್ತಾರೆ. ನಗರ ಪ್ರದೇಶಗಳಿಗೆ ಹೋದರೆ ಈ ಸೆಂಟ್ ಅನ್ನುವಂಥದ್ದು ಚೇಂಜ್ ಆಗಿ ಚದರ ಅಂತ ಬರುತ್ತೆ. ಒಂದಿಷ್ಟು ಜಾಗಕ್ಕೆ ಬರುವಂತಹ ಪ್ರೈಸ್ ಅದು 10,000 ರೂಪಾಯಿ, 9ರಿಂದ 10,000 ರೂಪಾಯಿ ಬೆಲೆ ಬಾಳುವಂಥದ್ದು. ಸೊ ಟೋಟಲ್ ಈ ಒಂದು ವಿಸ್ತೀರ್ಣದಲ್ಲಿ ಲೆಕ್ಕಾಚಾರ ಮಾಡೋದಾದರೆ ಸರಿಸುಮಾರು 370ರಿಂದ 400 ಕೋಟಿ ಬೆಲೆ ಬಾಳುತ್ತೆ. ಭೂ ಸುಧಾರಣಾ ಕಾಯ್ದೆ ಪ್ರಕಾರ 1/4/1974 ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದ ರತ್ನಮ್ಮ, ವೀರೇಂದ್ರ ಹೆಗ್ಗಡೆ, ಸುರೇಂದ್ರ ಕುಮಾರ್, ಹರ್ಷೇಂದ್ರ ಕುಮಾರ್ ಮತ್ತು ಮೈನರ್ ರಾಜೇಂದ್ರ ಮತ್ತು ಪದ್ಮಲತಾ ಸಲ್ಲಿಸಿದ ಘೋಷಣಾ ಪತ್ರ ಡಿಕ್ಲರೇಷನ್ ವಿಚಾರಣೆಯಾಗಿ ಬೆಳ್ತಂಗಡಿ ಭೂ ನ್ಯಾಯಾಲಯ ಮಂಡಳಿ ಅಂತಿಮ ಆದೇಶ ಮಾಡಿದ್ದು 6/3/2012ರಂದು. ಅಂತಿಮ ಆದೇಶ ಆಗುವ ತನಕ ಘೋಷಣೆದಾರರು ಭೂಮಿ ಮಾರಾಟ ಮಾಡುವುದಾಗಲಿ ಖರೀದಿಸುವುದಾಗಲಿ ಕಾನೂನು ಬಾಹಿರ. ಅಂತಹ ಮಾರಾಟ ಖರೀದಿ ಅಸಿಂಧು ಆಗುತ್ತೆ. ಹೆಗ್ಗಡೆ ಕುಟುಂಬ ಇಂತಹ ಕೆಲವು ವ್ಯವಹಾರ ಮಾಡಿದ್ದು ಇವೆಲ್ಲವೂ ಅಸಿಂಧು ಆಗಿದ್ದು ಸರ್ಕಾರ ಭೂಮಿಯನ್ನು ಮುಟ್ಟುಗೋಲು ಹಾಕುವುದರೊಂದಿಗೆ ಶಿಕ್ಷೆ ದಂಡ ವಿಧಿಸಬೇಕಾಗುತ್ತೆ. ನೋಡಿ,
ಅವರು ಆ ಒಂದು ಪೋಸ್ಟಿನ ಜೊತೆಗೆ ಅಲ್ಲಿನ ಆ ಒಂದು ಜಾಗದ ನಕ್ಷೆಯನ್ನು ಕೂಡ ಹಾಕಿದ್ದಾರೆ ನೋಡಿ. ಅದನ್ನು ಕೂಡ ಸ್ಕ್ರೀನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು, ನಿಮಗೆ ಅದೊಂದು ಕ್ಲಾರಿಟಿ ಸಿಗಲಿ ಅಂತ. ಓಕೆ, ಅವರು ಏನೆಲ್ಲ ಡಾಕ್ಯುಮೆಂಟನ್ನು ಇಟ್ಟಿದ್ದಾರೆ ಅದನ್ನು ನಾನು ಕೂಡ ನಿಮ್ಮ ಈ ಒಂದು ಸ್ಕ್ರೀನಲ್ಲಿ ಇಡ್ತೀನಿ. ಸೊ ಈ ಒಂದು ವಿಚಾರ ಯಾಕೆ ಕಾಂಪ್ಲಿಕೇಟೆಡ್ ಅಂತ ಕೇಳಿದರೆ, ಧರ್ಮಸ್ಥಳ ಪ್ರಕರಣದಲ್ಲಿ ಅಥವಾ ಈ ಒಂದು ಹರ್ಷೇಂದ್ರ ಹೆಗ್ಡೆ ಎನ್ನುವಂತಹ ವಿಚಾರದಲ್ಲಿ ಅವರು ಭೂರಹಿತ ಬಡವ ಅಂತ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಸರಿಸುಮಾರು ಎಷ್ಟೋ ಎಕರೆ ಜಾಗವನ್ನು ಸರ್ಕಾರದಿಂದ ಪಡ್ಕೊಂಡ್ರು ಎನ್ನುವಂತಹ ದೊಡ್ಡ ಕಾಂಟ್ರವರ್ಸಿ ಈ ಮೊದಲು ಕ್ರಿಯೇಟ್ ಆಗಿತ್ತು. ನಂತರ ಇವತ್ತು ನೋಡಿ ಕೋಟಿ ಆಸ್ತಿಗಳಿದ್ರೂ ಕೂಡ ಅದು ಹೇಗೆ BPL ಕಾರ್ಡನ್ನು ಹೊಂದಿಕೊಂಡಿದ್ದಾರೆ ಅವರು ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ. ಇಲ್ಲಿ ಒಂದು ಸರ್ವೇ ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋಗೋದಕ್ಕೆ ಅಥವಾ ಇನ್ನಿತರ ಪ್ರದೇಶಗಳಿಗೆ ಹೋಗಬೇಕು, ತಂದೆ ತಾಯಿಯನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಸಾಲನೋ ಸೋಲಾನೋ ಮಂತ್ಲಿ EMI ಕಟ್ಟಿಕೊಂಡು ಒಂದು ಸಣ್ಣ 4 ಟೈರ್ ಇರುವ ಕಾರನ್ನು ಖರೀದಿ ಮಾಡಿದರೆ BPL ಕ್ಯಾನ್ಸಲ್ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಾಗ ಇಂತಹ ವ್ಯಕ್ತಿಗಳಿಗೆ BPL ಕಾರ್ಡ್ ಇದ್ದರೆ, ಅವರ ಬಳಿ ಇವಾಗ BPL ಕಾರ್ಡೇ ಇದೆಯಾ ಅಥವಾ APL ಇದೆಯಾ ಅಥವಾ ಏನಾದರೂ VIP ಕಾರ್ಡ್ ಇದೆಯಾ ಅನ್ನೋದು ಗೊತ್ತಿಲ್ಲ. ಆದರೆ ಸೋಮನಾಥ್ ನಾಯಕರ್ ಹೇಳುವ ಪ್ರಕಾರ ಅವರು BPL ಕಾರ್ಡನ್ನು ಹೊಂದ್ಕೊಂಡಿದ್ದಾರೆ. ಮಾತ್ರವಲ್ಲ, ಬೆಂಗಳೂರಲ್ಲಿ 400 ಕೋಟಿಯ ಆಸ್ತಿ ಕೂಡ ಇದೆ. ಸೊ ಇಷ್ಟೆಲ್ಲ ತಮ್ಮದು ನೋಡಿ. ಸೋಮನಾಥ್ ನಾಯಕ್ ಅವರ ಪ್ರೊಫೈಲನ್ನು ಕೂಡ ತೋರಿಸಿ ನೋಡಿ. ಅವರ ಪ್ರೊಫೈಲಲ್ಲಿ ಇರುವಂಥದ್ದು ಅವರು ಸ್ವತಃ ಇಲ್ಲಿ ಹಾಕಿರುವಂತಹ ವಿಚಾರ. ಓಕೆ, ಸೊ ಈ ಒಂದು ವಿಚಾರದ ಬಗ್ಗೆ ಸರ್ಕಾರ ಕ್ಲಾರಿಟಿ ಕೊಡಬೇಕಾದದ್ದು ಇವತ್ತು ನೋಡಿ. ಇಷ್ಟೆಲ್ಲ ಆಗ್ತಾ ಇದೆ, ಆದರೂ ಕೂಡ ಒಂದು ರೀತಿಯಲ್ಲಿ ಕಾನೂನು ಕ್ರಮ ಅನ್ನೋದು ತಗೋತಾ ಇಲ್ಲ. ನಾವು ಈ ಒಂದು ಪ್ರಕರಣದ ಜಾಡು ಹಿಡಿದು ಎಲ್ಲೆಲ್ಲ ಹೋಗಿದ್ದೇವೆ ನಮಗೆ ಗೊತ್ತಿಲ್ಲ. ಈ ಒಂದು ಪ್ರಕರಣವನ್ನು ಭೇದಿಸಬೇಕು ಅಂತ ಎಷ್ಟು ಸಾವಿರ ಎಷ್ಟು ಲಕ್ಷ ಜನರ ಪ್ರಾರ್ಥನೆಗಳಿದೆಯೋ ಗೊತ್ತಿಲ್ಲ. ಆದರೂ ಕೂಡ ನೋಡಿ, ಅಕ್ರಮ ಮಾಡೋರು, ಭೂಸ್ವಾಧೀನ ಮಾಡೋರು ನಿರಂತರವಾಗಿ ಮಾಡ್ತಾನೇ ಇದ್ದಾರೆ. ಸೊ ಇದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್. ಬಡವರಿಗೆ ಬೇಕಾದಂತಹ ಸ್ಥಳಗಳನ್ನು ಬಡವರಿಗೆ ಕೊಡೋದಕ್ಕೆ ಇವತ್ತು ಆಗ್ತಾ ಇಲ್ಲ. ನಾವು ಬೆಂಗಳೂರಲ್ಲಿ ಇವತ್ತು ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಗಮನಿಸಬಹುದು. ಎಷ್ಟೋ ಒಂದು ಸಣ್ಣ ಪುಟ್ಟ ಮನೆಗಳನ್ನು ಕಟ್ಟಿರುವಂತಹ ಮನೆಗಳನ್ನು ಧ್ವಂಸ ಮಾಡಿ ಅಲ್ಲಿ ಗ್ರೇಟರ್ ಬೆಂಗಳೂರು ಸ್ಥಾಪಿಸ್ತೇವೆ ಅಂತ ಇವತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ಮಾಡಿರುವಂಥದ್ದು. ಆದರೆ ಇವತ್ತು ಕೋಟ್ಯಾಂತರ ಬೆಲೆ ಬಾಳುವ ಈ ಒಂದು ಪ್ರದೇಶಗಳು ಇಲ್ಲಿ ಯಾರ್ಯಾರ್ದೋ ಹೆಸರಿಗೆ ಆಗಿ ಹೋಗ್ತಾ ಇದೆ. ಇದನ್ನು ಕೇಳೋದಕ್ಕೆ ಯಾರೂ ಇಲ್ಲ, ಏನು ಮುಲಾಜು ಇಲ್ಲ, ಏನಿಲ್ಲ. ಇವರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೂ ಯಾರೂ ಇಲ್ಲ. ಪ್ರಶ್ನೆ ಮಾಡಿದರೂ ಕೋರ್ಟಿಂದ ಆರ್ಡರ್ ಬರುತ್ತೆ, ವಿಡಿಯೋ ಡಿಲೀಟ್ ಮಾಡಿ ಅದು ಇದು ಅಂತ. ಸೊ ಇವೆಲ್ಲವನ್ನು ಎಷ್ಟು ದಿನ ಅಂತ ಸುಮ್ಮನೆ ಕಣ್ಣು ಮುಚ್ಚಿ ನೋಡ್ತಾ ಇರ್ತೀರಾ? ಸೊ ಇದಕ್ಕಾಗಿ ದಯವಿಟ್ಟು ನೀವು ಕೂಡ ಧ್ವನಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.